ಶಾಸಕ ಜಿಟಿ ದೇವೇಗೌಡ ಅವರ ಪತ್ನಿ ಕೆ ಲಲಿತಾ ಅವರಿಗೆ ಕರ್ನಾಟಕ ಸರ್ಕಾರ ನೀಡಿದ್ದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿಯ ಗೌರವಾರ್ಥ ಲಲಿತಾ ಅಭಿನಂದನಾ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಅಭಿಮಾನಿಗಳು ಆಯೋಜಿಸಿದ್ರು. ರಾಜಕೀಯ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿ ಸಹಕಾರ ಸಂಘಗಳ ಉದ್ಧಾರಕ್ಕೆ ಶ್ರಮಿಸಿದ್ದಕ್ಕೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 16 ಮಹಿಳೆಯರು ಲಲಿತಾ ಅವರಿಗೆ ಕಳಸ ಹೊತ್ತು ಮೆರವಣಿಗೆ ಮೂಲಕ ಸ್ವಾಗತ ಕೋರಿದ್ರು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ನಿರ್ಮಲಾನಂದ ಸ್ವಾಮೀಜಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಶಾಸಕ ಜಿಟಿ ದೇವೇಗೌಡ, ಪ್ರೊಫೆಸರ್ ರಂಗಪ್ಪ, ಸೋಮೇಶ್ವರ ಸ್ವಾಮೀಜಿ ಸೇರಿದಂತೆ ಅಭಿಮಾನಿಗಳು ಹಾಗೂ ಸಹಕಾರ ಕ್ಷೇತ್ರದ ಧುರೀಣರು ಭಾಗಿಯಾಗಿದ್ದರು. ಅಲ್ಲೇ ಮಾಡ್ತಾರೆ ಹಂಗೆ ಮಾಡ್ಬಿಡ್ತೀವಿ, ಯಾರಿಗೂ ಕಾಣ್ತೀವಿ, ಇವ್ರಿಗೆ ಯಾರಿಗೂ ಸಿಗ್ಬಾರ್ದು. ಅದು ಕ್ಯಾಮ್ರಾ ಆಗಡಿ ಕೈಗಡಿ ತಿಳ್ಕೊಡಿ. ಒಲುಮೆ ಜಾಸ್ತಿ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ. 2008ರಲ್ಲಿ ಹುಣಸೂರು ಪಟ್ಟಣದಲ್ಲಿ ಗ್ರಾಮೀಣ ಮಹಿಳೆಯರಿಗಾಗಿ ಶ್ರೀ ಲಕ್ಷ್ಮೀ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಸ್ಥಾಪಿಸಿ ಗ್ರಾಮೀಣ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ನೀಡಿರುತ್ತಾರೆ. ಸಹಕಾರ ಕ್ಷೇತ್ರದಲ್ಲಿ ದೀರ್ಘಕಾಲ ಸೇವೆ ಮಾಡಿದ ಉತ್ತಮ ಸಹಕಾರಿಗಳಿಗೆ ಕರ್ನಾಟಕ ಸರ್ಕಾರವು ಕೊಡುವ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಹಕಾರ ಸಂಘದಲ್ಲಿ 3165 ಜನ ಸದಸ್ಯರಿದ್ದು 2119 ಜನ ಸದಸ್ಯರಿಗೆ ಅಂದಾಜು 4 ಕೋಟಿ 40 ಲಕ್ಷ ಹಣ ನೀಡಿದ್ದು ಇದರಲ್ಲಿ 80% ವಸೂಲಿ ಮಾಡಿರುತ್ತಾರೆ. ಹುಣಸೂರು ಪಟ್ಟಣದಲ್ಲಿ ಸಂಘದ ನೂತನ ಕಟ್ಟಡದ ನಿರ್ಮಾಣಕ್ಕೆ ಇವರು ಕಾರಣಕರ್ತರು. 1998ರಲ್ಲಿ ನಡೆದ ಹುಣಸೂರು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಪತಿಯವರ ಪರವಾಗಿ ಚುನಾವಣಾ ಪ್ರಚಾರ ಎಲ್ಲ ನಿಮಗೆ ಗೊತ್ತಿರೋವಂಥದ್ದೇ. ನಂದೇನು ಇಲ್ಲಿ ಹಳಿಲು ಸೇವೆ, ನಾನು ಹೇಳ್ಕೊಳ್ಳೋಂಥ ದೊಡ್ಡ ಸೇವೆ ಏನು ಮಾಡಿಲ್ಲ. ನಾನು ಒಂದು ಚಿಕ್ಕ ಹಳಿಲು ಸೇವೆ ಇದರಲ್ಲಿ ಅದನ್ನು ನೀವು ಗುರುತಿಸಿ ನಾನು ಇನ್ನೊಂದು ಬಿಟ್ಬಿಟ್ಟಿರೋ ಇವ್ರು ಮಿಸ್ ಮೇಡಮ್ಗೆ ಹೇಳೋದು ಬಿಟ್ಬಿಟ್ಟೆ ಸರ್. ಅವರು ಮಾಡಿದಂಥ ಕೆಲಸದಲ್ಲಿ ನಂದು ಏನು ಇಲ್ಲಿ ಸಾಧನೆ ಇಲ್ಲ. ಅವರು ಸಾಧನೆ ಮಾಡಿರೋವಂಥದ್ರಲ್ಲಿ ನಂದು ಇಲ್ಲಿ ಏನು ಸಾಧನೆ ಇಲ್ಲ ಇಲ್ಲಿ. ಹಾಗಾಗಿ ಪ್ರತಿಯೊಂದು ಈಗ ಎಲ್ಲ ಹೇಳಿರೋದ್ರಿಂದ ಆರಂಭದಲ್ಲಿ ನನ್ನ ಮದುವೆ ಆಗಿದ್ದು 81ರಲ್ಲಿ. 81ರಲ್ಲಿ ನನಗೆ ಒಂದು ಗೊತ್ತಿದ್ರೆ ಒಂದು ಗೊತ್ತಿಲ್ಲ. ಅವರೆಲ್ಲ ಆಗಲೇ 81 72ರಿಂದನೇ ರಾಜಕಾರಣ ಮಾಡ್ತಿದ್ರು. ನಾನು 81ರಲ್ಲಿ ಮದುವೆ ಮಾಡ್ಕೊಂಡ್ರು. ನನಗೆ ಮಾಡ್ಕೊಂಡಂಥ ಸಮಯದಲ್ಲಿ ಅವಾಗಲೂ ನಾನು ಹೊರಗಡೆ ಬಂದವಳು ಅಲ್ಲ. 96ರಲ್ಲಿ MPLSಗೆ ನಿಂತ್ಕೊಂಡ್ರು. ಮೈಸೂರು ಭಾಗದಿಂದ ನಿಂತ್ಕೊಂಡಂಥ ಸಮಯದಲ್ಲಿ ಲಲಿತಾ ನನಗೆ 32 ವರ್ಷ ಇದ್ದಾಗ ಅವಳಿಗೆ 16 ವರ್ಷ ಹೈಸ್ಕೂಲು ಓದ್ತಾ ಇದ್ಲು. ನಾನು ಬಟ್ಟೆ ಸೊಸೈಟಿನಲ್ಲಿ ಬಟ್ಟೆ ತಂದು ಮಫತ್ಲಾ ಗ್ರೂಪಿಂದ ಬಟ್ಟೆ ತರ್ತಾಯಿದ್ದೆ. ಅಲ್ಲಿಂದಲೇ ಬಟ್ಟೆ ಹೊಲಿಸ್ಕೊಂಡು ಹೂವಿನ ಬಿಳಿದ ಲಂಗ. 16 ವರ್ಷ ಅವಳಿಗೆ. ಒಬ್ಬರು ನನಗೆ ನಿಮ್ಮ ತಾಯಿ ಹಿಂಗಂತ ಇದ್ದಾರೆ, ನಾವು ಎಲ್ಲ ಕಡೆ ಹೆಣ್ಣು ಕೊಡ್ತೀವಿ ಮಾಡ್ತೀವಿ ಅಂತೇಳಿ ಎಲ್ಲ ಕಡೆ ನೋಡ್ತಾಯಿದ್ರು. ನಮ್ಮ ದಲಿತ ಚಲೋಯ್ಯ ಅಂಥೇಳಿ ಅವರು ನಮ್ಮ ನಿಂಗೇಗೌಡರಿಬ್ಬರು ಹೆಣ್ಣು ನೋಡ್ಕೊಂಬಂದವರು ಮಾತಾಡ್ತಾ ಎಲ್ಲ ಚೆನ್ನಾಗಿದೆ ಮಾಡ್ಕೊಂಡು ಮೇಲೆ ಒಂದೇ ಮಾತು ಹೇಳಿದ್ದು, ಅವ್ರಿಗೆ ಇದೇ ಇಷ್ಟ ಅಂತ ಹೇಳ್ದ. ಅವ್ನು ಹಂಗೆ ಅಂದ ಕೂಡಲೇ ಬನ್ನಿ ಮನೆಗೆ ಅಂತೇಳಿ ನಮ್ಮನೆಯಲ್ಲೇ ಒಬ್ಬಟ್ಟು ಮಾಡಿಬಿಟ್ಟು ನಾನೇ ಮದುವೆ ಮಾಡ್ಕೊತೀನಿ ಅಂತೇಳಿ ನಮ್ಮನೆಯಲ್ಲೇ ಸ್ವೀಟ್ ತಿಂದು ನಾವು ಆ ರೀತಿ ಮದುವೆನೂ ಕೂಡ ನಾವು ಇದರಲ್ಲಿ ಗುರುಕುಲದಲ್ಲಿ ರಾಮಾನುಜ ರೋಡಲ್ಲಿ ಗುರುಕುಲದಲ್ಲಿ ನನ್ನ ಮದುವೆ ನಾನೇ ಮಾಡ್ಕೊಂಡಿದ್ದು. ಆ ರೀತಿ ಅವಳು ಒಂದಿನೂ ಸುಖಪಟ್ಟಿಲ್ಲ. ನಾನಂತೂ ಗಂಡ ಹೆಂಡ್ತಿ ಅಂಥೇಳಿ ಸಿನಿಮಾನೋ ಮತ್ತೊಂದು ಮುಗಿದೊಂದು ಕಥೆನೋ ಕೂತ್ಕೊಂಡು ಮಾತಾಡೋದು ಯಾವುದೂ ಕೂಡ ಇಲ್ಲದೆ ಇದ್ದರೂ ಕೂಡ ನಾನು ಕೃಷ್ಣೇಗೌಡರು ಇದನ್ನು ಹೇಳಿದಾಗ ಅವ್ರಿಗೆ ಹೇಳಿದೆ,
ನನಗೆ ಗೊತ್ತಿಲ್ಲ ಇಷ್ಟು ಕಷ್ಟಪಟ್ಟವಳೆ ಅಂತ. ಈಗ ನೋಡ್ತಾ ಇರೋದ್ರಿಂದ ನಾನು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ. ಲಲಿತಾ